ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆ ಉಪಕ್ರಮ 2027-23ರಲ್ಲಿ 9ನೇ ತರಗತಿಗೆ 2ನೇ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಒಂದು ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ನಾವು ಕನ್ನಡದಲ್ಲಿ 2 ಕ್ವಶನ್ ಪೇಪರು, ಒಂದು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸನ್ನು ಹಾಕಿದ್ದೀವಿ. ಸೊ ಇನ್ನಷ್ಟು ಕ್ವಶನ್ಸ್ಗಳನ್ನು ತಮ್ಮ ಸ್ಟಡಿಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡು ಇದು ಒಂದು ಕ್ವಶನ್ ಪೇಪರು, ಇನ್ನೊಂದು ಕ್ವಶನ್ ಪೇಪರನ್ನು ಹಾಕ್ತೀವಿ. ಸೊ ದಯಮಾಡಿ ಉತ್ತರಗಳನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ಲಾಸ್ಟ್ ಟೈಮ್ ರಿವಿಷನ್ ಅಂತ ತಾವುಗಳು ಒಂದ್ಸರಿ ನೋಡ್ಕೊಂಡು ಹೋದರೆ ಖಂಡಿತವಾಗಿ ಸೊ ಇದರ ಬೆನಿಫಿಟ್ ನಿಮಗೆ ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ನೋಡೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ. ಮೇನ್ ಪಾರ್ಟ್ 1ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ವ್ಯಾಕರಣದಿಂದ ಪ್ರಶ್ನೆ ಒಂದಿತ್ತು, ಕನ್ನಡ ವರ್ಣಮಾಲೆಯಲ್ಲಿ ಅನುನಾಸಿಕ ಅಕ್ಷರವಿದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಯಾವ್ದು ಬರ್ತದೆ ಅಂತಕ್ಕಂಥದ್ದು ಬರ್ತದೆ. ಇನ್ನು ಮುಂದೆ ಹೆಬ್ಬುಲಿ ಈ ಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಉತ್ತರ ಹೇಳಬೇಕು. ಭಿಕ್ಷುಕ ಎಲ್ಲಿ ಭಿಕ್ಷೆ ಬಿಡುತ್ತಿದ್ದ. ತಂದೆಗೆ ಪತ್ರ ಬರೆಯುವಾಗ ಬರೆಯುವ ಸಂಬೋಧನೆ ಏನಂತ ಕೇಳಿದ್ದಾರೆ. ಸೊ ತೀರ್ಥರೂಪ ತಂದೆಯವರಿಗೆ ಅಂತ ಬರೀತಾರೆ. ಕೆಳಗೆ ನೀಡಿರುವ ಪದಗಳಲ್ಲಿ ಪ್ರಾಸಪದಗಳನ್ನು ಗುರುತಿಸಿರಿ ಅಂತ ಕೇಳಿತು. ಯಾವುದು ಪ್ರಾಸಪದ? ಏಕತೆ, ಅನೈತಿಕತೆ ಅಂತಕ್ಕಂಥದ್ದು ಆಗ್ತದೆ. ಆದೇಶ ಸಂಧಿಗೆ ಒಂದು ಉದಾಹರಣೆಯಾಗಿರ್ತಕ್ಕಂಥ ಪದ ಇದು ಅಂತ ಕೇಳಿದ್ದಾರೆ. ಹೊಸಗನ್ನಡ ಅಂತಕ್ಕಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಆಗ್ತದೆ. ಸೊ ಇಷ್ಟು. ಸೊ ಮೊದಲ 6 ಪ್ರಶ್ನೆಗಳು ವ್ಯಾಕರಣದಿಂದ ಇತ್ತು. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳನ್ನು ಕೊಡ್ತಾರೆ. ಪ್ರಶ್ನೆ 2, ಸಂಬಂಧೀಕರಣದಲ್ಲಿ ಗಿಡಮರ ಸತ್ಯಾನಂದ ಪಾತ್ರೋಟ್ ಬರೆದರೆ ಪಾರಿವಾಳ ಬರೆದರು ಡ್ಯಾಶ್. ಭಾಗ್ಯದ ಬಳೆಗಾರ ಜನಪದ ಗೀತೆ ಆದರೆ ಒಂದು ಮುಂಜಾವು ಡ್ಯಾಶ್. ಊರು ಕೇರಿ ಡಾಕ್ಟರ್ ಸಿದ್ಧಲಿಂಗಯ್ಯ ಆದರೆ ಮಂಕುತಿಮ್ಮನ ಕಗ್ಗ ಡ್ಯಾಶ್. DVG ಬರ್ತದೆ. ಒಲುಮೆ ಪ್ರೀತಿ ಇಳೆ ಅಂದರೆ ಡ್ಯಾಶ್, ಇಳೆ ಅಂದರೆ ಭೂಮಿ ಅಂತ ಹೇಳಬಹುದು. ಇನ್ನು ಮೇನ್ 3ರಲ್ಲಿ ಏನು ಕೇಳಿದ್ದಾರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ತಾವೇನು ಮಾಡಬೇಕಾಗಿತ್ತು, ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೆದ್ರೆ ತಲಾ ಒಂದಕ್ಕೆ 1 ಅಂಕ ಕೊಡ್ತಾರೆ. ಒಟ್ಟು 7 ಪ್ರಶ್ನೆಗಳು ಇರ್ತವೆ. ನೆಲದ ಕೆರೆ ಪದ್ಯದ ರಚನಾಕಾರರು ಯಾರು? ಹಣ ನೀಡಿದವರಿಗೆ ಭಿಕ್ಷುಕ ಪ್ರತಿಯಾಗಿ ಏನು ಕೊಡುತ್ತಿದ್ದ? ನೀನು ಗ್ರಂಥಾಲಯದಿಂದ ಪಡೆದ ಪುಸ್ತಕದ ಶಿರೋನಾಮೆ ಏನು? ಶಿರೋನಾಮೆ ಆಗಬೇಕು. ವಿಕಾಸಪುರದ ದೊರೆ ಯಾರು? ಬಿದಿರು ಪದ್ಯದ ರಚನಾಕಾರರು ಯಾರು? ಬೀಚಿ ಅವರಿಗೆ ಕಣ್ಣು ತೇವಗೊಳಿಸಿದ ಪುಸ್ತಕ ಯಾವುದು? ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಕಾವ್ಯದ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ. ಮುಖ್ಯ ಪ್ರಶ್ನೆ 4ರಲ್ಲಿ ಇಲ್ಲಿ 10 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗಳಿಗೆ ಉತ್ತರ 3ರಿಂದ 4 ವಾಕ್ಯಗಳಲ್ಲಿ ಬರೀಬೇಕು. ಒಂದೊಂದಕ್ಕೆ ಸರಿಯಾದ ಉತ್ತರಕ್ಕೆ 2 ಅಂಕಗಳನ್ನು ಕೊಡ್ತಾರೆ. ಒಟ್ಟು 20 ಅಂಕಗಳನ್ನು ಏನು ಮಾಡಿದ್ದಾರೆ, ಈ ವಿಭಾಗಕ್ಕೆ ಮೀಸಲು ಇಟ್ಟಿದ್ದಾರೆ. ಪ್ರಶ್ನೆ 10 ಸಖಿ ಯೋಜನೆ ಜಾರಿಗೆ ತಂದ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಮನುಷ್ಯನ ಸ್ವಾರ್ಥ ಗುಣಗಳನ್ನು ಪಟ್ಟಿ ಮಾಡಿರಿ. ನೀವು ಗ್ರಂಥಾಲಯದಿಂದ ತೆಗೆದುಕೊಂಡ ಒಂದು ಪುಸ್ತಕದ ಕುರಿತು ಬರೆಯಿರಿ. ಭೂಮಿಯ ನೋವನ್ನು ಕಡಿಮೆ ಮಾಡಲು ನಾವು ಏನು ಮಾಡಬೇಕು? ನಿಮಗೆ ತಿಳಿದಿರುವ 4 ಗಾದೆ ಮಾತುಗಳು ಅಥವಾ 2 ಒಗಟುಗಳನ್ನು ಬರೆಯಿರಿ. ನಿಮ್ಮ ಒಂದು ದಿನದ ದಿನಚರಿ ಬರೆಯಿರಿ. ರೈತ ದೇಶದ ಬೆನ್ನೆಲುಬು, ಈ ವಾಕ್ಯವನ್ನು ಸಮರ್ಥಿಸಿರಿ. ಕುವೆಂಪು ಅವರ ವಿದ್ಯಾರ್ಥಿ ಜೀವನದ ಸಾಮಾನ್ಯ ದಿನಚರಿ ಹೇಗಿತ್ತು? ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದ್ರು. ಸೊ ನಿಮ್ಮ ಪ್ರಕಾರ ಪ್ರಾಮಾಣಿಕತೆ ಸರಿ ಎಂಬುದನ್ನು ಒಂದು ಪ್ರಸಂಗದ ಮೂಲಕ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲಿ 10 ಪ್ರಶ್ನೆಗಳು ಇತ್ತು. ವಿದ್ಯಾರ್ಥಿಗಳೇ, ಆಲ್ರೆಡಿ ನಾವು ಕನ್ನಡ ಪಠ್ಯಪುಸ್ತಕದಲ್ಲಿ ಗದ್ಯ, ಪದ್ಯ ಮತ್ತು ಪಠ್ಯಪೋಷಕ ಅಧ್ಯಯನದಿಂದ ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಬರ್ತವೆ ಅನ್ನೋದನ್ನು ವಿಡಿಯೋಗಳನ್ನು ಸಹಿತ ಹಾಕಿದ್ದೀವಿ. ಆ ವಿಡಿಯೋ ಖಂಡಿತವಾಗಿ ನೋಡಿ. ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASC ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿದರೆ ತಾವು ಖಂಡಿತವಾಗಿ ಅಲ್ಲಿ ಏನು ಮಾಡ್ಬೋದು, ಆ ವಿಡಿಯೋಗಳನ್ನು ವೀಕ್ಷಿಸ್ಬೋದು. ಸೊ ಮುಖ್ಯ ಪ್ರಶ್ನೆ 5 ಇದೆ. ಕವಿ ಸಾಹಿತಿಗಳ ಬಗ್ಗೆ ಪರಿಚಯ ಬರಲಿಕ್ಕೆ ರಾಘವಾಂಕ ಮತ್ತು DVG ಬಗ್ಗೆ ಕೊಟ್ಟಿದ್ದಾರೆ. 3 ಅಂಕಗಳಿರುತ್ತೆ. ಒಟ್ಟು 6 ಅಂಕಗಳು ಈ ವಿಭಾಗಕ್ಕೆ ಇದೆ. ಮುಖ್ಯ ಪ್ರಶ್ನೆ 6ರಲ್ಲಿ ಈ ಕೆಳಗಿನ ಪ್ರಸ್ತಾರಕ್ಕೆ ತಾವುಗಳು ಗದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಬೇಕು. ಗನ್ನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ಮಲ್ಲಿಗೆ ಎಲ್ಲದ ಸಂಪೆಗೆ ಎಲ್ಲದ ದಾಳಿಂಬ ಮಲ್ಲದೊಪ್ಪವ ಚಂದಂ ಅಂತಕ್ಕಂಥದ್ದಿದೆ. ಇದಕ್ಕೆ ಪ್ರಸ್ತಾರ ಹಾಕಬೇಕು. ಕಂದ ಪದ್ಯ ಬರ್ತದೆ. ಮುಖ್ಯ ಪ್ರಶ್ನೆ 7ರಲ್ಲಿ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡಿದವಂತೆ ಇದೆ, ಅಂತೆ ಬಂದಿದೆ. ಇದು ಉಪಮಾಲಂಕಾರ ಆಗ್ತದೆ. ಮೇನ್ 8ರಲ್ಲಿ ಇರ್ತಕ್ಕಂಥದ್ದು ಗಾದೆ ಮಾತಿನ ಮಹತ್ವವನ್ನು ತಾವೇನು ಮಾಡಬೇಕು, ವಿಸ್ತರಿಸಬೇಕು. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಥವಾ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಕ್ಕಂಥನ್ನ ಆಗಬೇಕು. ಇನ್ನು ಮುಖ್ಯ ಪ್ರಶ್ನೆ 9ರಲ್ಲಿ ಒಟ್ಟು 6 ನಿಮಗೆ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ವಾಕ್ಯಗಳಿರ್ತವೆ. ಅವುಗಳ ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕು. ಒಂದೊಂದಕ್ಕೆ 3 ಅಂಕ. ಒಟ್ಟು 18 ಅಂಕಗಳು ಈ ವಿಭಾಗಕ್ಕೆ ಇರ್ತವೆ. 33ನೇ ಪ್ರಶ್ನೆ ಇತ್ತು, ಹಸಿರು ನಮ್ಮೆಲ್ಲರ ಉಸಿರು. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. 35 ಪ್ಲಾಸ್ಟಿಕ್ ಮಿತವಾಗಿ ಬಳಸೋಣ, ಪರಿಸರ ಮಾಲಿನ್ಯ ತಡೆಯೋಣ. 36 ಮುದುಕರಿಗೆ ಊರುವ ಬೆತ್ತವಾದೆ. 37 ಎಷ್ಟು ಸಲ ಹೃದಯ ಮಿಡಿಯಿತೋ ನನಗೆ ಲೆಕ್ಕ ಸಿಗಲಿಲ್ಲ. 38 ನೀನು ಏಕೆ ನಗುತ್ತಿರುವೆ. ಸೊ ಇವುಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೀಬೇಕು.
ಇನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. 39ನೇ ಪ್ರಶ್ನೆಯಲ್ಲಿ ಭಾಗ್ಯದ ಬಳೆಗಾರದಿಂದ ಹಿಡಿದು ತವರೂರರವರೆಗೆ 4 ಸಾಲುಗಳು, ಬಾಳೆ ಬಲ್ಲಕ್ಕೆದಿಂದ ಹಿಡಿದು ತವರೂರವರೆಗೆ 4 ಸಾಲು. 2 ಪದ್ಯ ಭಾಗದಲ್ಲಿ ಯಾವುದಾದರೊಂದು ಪದ್ಯ ಭಾಗವನ್ನು ತಾವೇನು ಮಾಡಬೇಕು, ಸರಿಯಾಗಿ ಬರಿಬೇಕು. ತಪ್ಪಿಲ್ಲದೆ ಬರೀತಕ್ಕಂಥ ಪ್ರತಿ ಸಾಲಿಗೂ ಕೂಡ ಒಂದೊಂದು ಅಂಕ, ಒಟ್ಟಾರೆಯಾಗಿ 4 ಅಂಕಗಳನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ ಕೊಡ್ತಾರೆ. ಇನ್ನು ಮುಖ್ಯ ಪ್ರಶ್ನೆ 11 ಬಂತು. ಈ ಪದ್ಯ ಭಾಗ ಕೊಟ್ಟಿದ್ದಾರೆ, ಅದನ್ನು ಓದಬೇಕು, ಅರ್ಥ ಮಾಡಿಕೊಂಡು ಅದರಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯ ಆಧರಿಸಿ ಸಾರಾಂಶವನ್ನು ಬರೀಬೇಕು. 4 ಅಂಕ ಕೊಟ್ಟಿದ್ರು. ಸೊ ನಿಮಗೆ ಯಾವ ಪದ್ಯ ಭಾಗ ಕೊಟ್ಟಿದ್ದಾರೆ ಅಂತಂದರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕರಿದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡ ನುಡಿಯಲಿ, ತಿಳಿದು ತನ್ನೋಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ನೇನು ಅಂತ ಕೊಟ್ಟಿದ್ದಾರೆ. ಅದರ ಮೌಲ್ಯಾಧಾರಿಸಿ ತಾವೇನು ಮಾಡಬೇಕು, ಸಾರಾಂಶವನ್ನು ಬರೀಬೇಕು. ಇನ್ನು 8 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ 41ನೇ ಪ್ರಶ್ನೆ ಇದೆ. ಕೈತುತ್ತು ತಿನಿಸಿದ್ದೆ ಜೋಗುಳವ ಹಾಡಿದ್ದೆ ಜನಪದ ಗೀತೆಯಲ್ಲಿನ ಸಾರಾಂಶ ಸಂಭಾಷಣೆ ರೂಪದಲ್ಲಿ ಬರೀಬೇಕು, ಅಥವಾ ನಿಮಗಿಷ್ಟವಾದ ಒಂದು ಕಥೆಯನ್ನು ಬರೀಬೇಕು. 4 ಅಂಕ ಇದೆ. ಈ 42ನೇ ಪ್ರಶ್ನೆ ಇತ್ತು. ಬೀಚಿ ಅವರ ಪುಸ್ತಕ ಪ್ರಪಂಚ ಹೇಗಿತ್ತು ವಿವರವಾಗಿ ಬರೆಯಿರಿ, ಅಥವಾ ಶಿಶುನಾಳ ಶರೀಫರ ಬಿದಿರು ಪದ್ಯದಲ್ಲಿರುವ ಬಿದಿರಿನ ಉಪಯೋಗಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ರು. ಮುಖ್ಯ ಪ್ರಶ್ನೆ 13ರಲ್ಲಿ ಈ ವಿವೇಕಾನಂದರ ಬಗ್ಗೆ ಗದ್ಯ ಭಾಗವನ್ನು ಓದ್ಕೊಡ್ರಿ. ಸೊ ಆ ಗದ್ಯ ಭಾಗವನ್ನು ಓದ್ಕೊಂಡು ಈ ಕೆಳಗಿನ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಿತ್ತು. ಸ್ವಾಮಿ ವಿವೇಕಾನಂದರು ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಹೇಗೆ, ಅಥವಾ ಸ್ವಾಮಿ ವಿವೇಕಾನಂದರ ಯೋಚನೆ ಏನಾಗಿತ್ತು ಅಂತಕ್ಕಂಥ ಪ್ರಶ್ನೆಗಳಿಗೆ ಸೊ ಮೇಲಿರ್ತಕ್ಕಂಥ ಗದ್ಯ ಭಾಗ ಓದಿ ಉತ್ತರವನ್ನು ಬರೀಬೇಕು. ಇನ್ನು 14ರಲ್ಲಿ ಪತ್ರಲೇಖನ ವಿಭಾಗದಲ್ಲಿ 5 ಅಂಕಕ್ಕಿರ್ತದೆ. 44ನೇ ಪ್ರಶ್ನೆ, ನಿಮ್ಮನ್ನು ಮಾಡಗಿರಿ ಸರ್ಕಾರಿ ಪ್ರೌಢಶಾಲೆಯ ದಿವ್ಯ ಅಂತ ಭಾವಿಸಿಕೊಂಡು ಶಾಲೆಯಲ್ಲಿನ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿಗೊಳಿಸುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಪತ್ರ ಬರೀರಿ, ಅಥವಾ ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ನವೀನ ಅಂತ ಭಾವಿಸಿಕೊಂಡು ಶಾಲೆಯಲ್ಲಿ ನಡೀತಕ್ಕಂಥ ಕರ್ನಾಟಕ ರಾಜ್ಯೋತ್ಸವಕ್ಕೆ ಆಗಮಿಸುವಂತೆ ವಿನಂತಿಸಿ ಸಿರವಾರ ನಗರದ ನೆಹರು ಬಡಾವಣೆಯ ನಿವಾಸಿ ಬಸವರಾಜ ಎಂಬ ಹೆಸರಿನ ತಂದೆಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇನ್ನು ಕಡೆಯದಾಗಿರ್ತಕ್ಕಂಥದ್ದು 15 ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೀಬೇಕು. 45ನೇ ಪ್ರಶ್ನೆ, ಮಕ್ಕಳ ದಿನಾಚರಣೆ ಇದೆ ಅಥವಾ ಗ್ರಂಥಾಲಯದ ಮಹತ್ವ ಇದೆ, ಸೊ ಅದಕ್ಕೆ ಪ್ರಬಂಧ ಬರೆದ್ರೆ ಖಂಡಿತವಾಗಿ ತಮಗೆ 5 ಅಂಕಗಳು ಕೊಡ್ತಾರೆ. ಇಷ್ಟು ಕಲಿಕಾ ಚೇತರಿಕೆ ಆಧಾರಿತದಲ್ಲಿರ್ತಕ್ಕಂಥ ಲೆವೆಲ್ 1 ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಇನ್ನೊಂದು ಕ್ವಶನ್ ಪೇಪರ್ ಹಾಕ್ತೀವಿ, ದಯಮಾಡಿ ಉತ್ತರವನ್ನು ಸಿದ್ಧಪಡಿಸಿಕೊಳ್ಳಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ಭಾಗದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.